ಟಿ.ಬಿ. ಜಯಚಂದ್ರ ಪರವಾಗಿ ಷಡಾಕ್ಷರಿ ಅವರು, ಇಂಧನ ಸಚಿವರು. ಇಂಧನ ಸಚಿವರನ್ನ ಗಮನ ಸೆಳೀತಕ್ಕಂಥದ್ದನ್ನ ಕೇಳ್ತಾ ಇದ್ದೇನೆ. ಅಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರ ಬೇಡಿಕೆ ಇರತಕ್ಕಂಥದ್ದು ಹೆಚ್ಚಿನ ಉತ್ಪಾದನೆಗೂ ಉಪಯುಕ್ತತೆಗೂ ಬಹಳ ವ್ಯತ್ಯಾಸ ಇದೆ. ಅದನ್ನ ಜಾಸ್ತಿ ಮಾಡಿಕೊಡ್ಬೇಕು. ಮತ್ತೆ ಅರಣ್ಯ ಪ್ರದೇಶದಲ್ಲಿ ಹೋಗ್ತಾ ಇರತಕ್ಕಂಥದ್ದಕ್ಕೆ ತುಂಬಾ ಅಡಚಣೆ ಇದೆ. ಅದನ್ನ ಸರಿಪಡಿಸಿ ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜಯಚಂದ್ರ ಅವರ ಕಾಲಿಂಗ್ ಅಟೆನ್ಷನ್ ಷಡಾಕ್ಷರಿಯವರು ಕೇಳ್ತಾ ಇದ್ದಾರೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಒಂದು 2-3 ವರ್ಷಗಳ ಕಾಲ ಸ್ವಲ್ಪ ಬೇಡಿಕೆ ಕಡಿಮೆ ಇತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಒಂದೇ ಸತಿ ಆ ಕೋವಿಡ್ ಟೈಮಲ್ಲಿ ಬೇಡಿಕೆ ಇರಲಿಲ್ಲ. ಒಂದೇ ಸತಿ ಬೇಡಿಕೆ ಸುಮಾರು 18,000 ಮೆಗಾವಾಟ್ ತನಕ ಹೋಯಿತು. ಆ ಸಂದರ್ಭದಲ್ಲಿ ತಮ್ಗೆ ಗೊತ್ತಿದೆ, ನಾವು ಥರ್ಮಲ್ ಪ್ಲಾಂಟ್ಗಳನ್ನ ಮಳೆಗಾಲದಲ್ಲಿ ಯಾವಾಗಲೂ ಅದನ್ನ ಮೇಂಟೆನೆನ್ಸ್ಗಾಗಿ ಕ್ಲೋಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ವರ್ಷ ಮಾಡಿದಾಗ ಈ ವರ್ಷನೂ ಸಮೇತ ಮಾಡಿದರು. ಮಳೆ ಅಭಾವದಿಂದ ಸ್ವಲ್ಪ ತೊಂದರೆ ಬಂದಿತ್ತು. ಆದರೂ ಸುಮಾರು 1 ತಿಂಗಳಲ್ಲಿ ಬೇರೆ ರಾಜ್ಯಗಳಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ರೀತಿಯಲ್ಲಿ ನಾವು ಎಷ್ಟೇ ಅಭಾವ ಇದ್ರೂ ಸಮೇತ, ಬರಗಾಲ ಇದ್ರೂ ಸಮೇತ ಯಾವುದೇ ಪವರ್ ಕಟ್ ಮಾಡದಂಗೆ ಈ ಸತಿ ಕ್ರಮ ತಗೊಂಡಿದ್ದೀವಿ. ಈಗ ನಮ್ಮ ಅಧ್ಯಕ್ಷರೇ, ಈಗಾಗಲೇ ಹಲವಾರು ಯೋಜನೆಗಳು ಮುಂದೆ ಬರುವ ದಿವಸಗಳಲ್ಲಿ ನಮ್ಮ ಲೆಕ್ಕ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇನ್ನು ಹೆಚ್ಚು ನಮಗೆ ವಿದ್ಯುತ್ ಬೇಕಾಗಿದೆ. ಆ ಒಂದಿಷ್ಟಲ್ಲಿ ಈಗಾಗಲೇ ನಾವು ಸಾಕಷ್ಟು ಕೆಲಸಗಳನ್ನ ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಯಲಹಂಕ ಅನಿಲ ಭಾರತ ವಿದ್ಯುತ್ ಇಲಾಖೆ 370 ಮೆಗಾವಾಟ್ ಅದು ಸ್ಥಗಿತ ಆಗಿತ್ತು. ಈಗ ಇನ್ನೊಂದು 10-15 ದಿವಸದಲ್ಲಿ ಈಗಾಗಲೇ ಚಾಲನೆ ಮಾಡ್ತಾ ಇದ್ದೀವಿ. ಇನ್ನೊಂದು 10-15 ದಿವಸದಲ್ಲಿ ಅದನ್ನು ಸಂಪೂರ್ಣವಾಗಿ ಮಾಡುವಂತ ಕೆಲಸಗಳು ಮಾಡ್ತೀವಿ. ಅದೇ ಇದರಲ್ಲಿ ಫಸ್ಟ್ ವೇಸ್ಟ್ ಟು ಎನರ್ಜಿ, ಅದು ಹೆಚ್ಚು ಉತ್ಪಾದನೆ ಆಗದಿದ್ರು ಬೆಂಗಳೂರು ನಗರದ ವೇಸ್ಟ್ ಅನ್ನ ಎನರ್ಜಿ ಮಾಡಲಿಕ್ಕೆ ಫಸ್ಟ್ ಒಂದು ಪ್ರಾಜೆಕ್ಟ್ ಈಗಾಗಲೇ ರೆಡಿ ಆಗಿದೆ. ಇನ್ನು ಅದು ಸಮೇತ 10-15 ದಿವಸದಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ಈಗ ಹೇಳಿದ್ರು, ಫಾರೆಸ್ಟ್ ಇದರಲ್ಲಿ ನಮಗೆ ಸಾಕಷ್ಟು ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ನಾವೀಗ ಒಂದು ಇನ್ನೋವೇಟಿವ್ ಇದು ಒಂದು ಹೇಳ್ಬಿಟ್ಟು ಈಗಾಗಲೇ ಪಂಪ್ ಸ್ಟೋರೇಜ್ ಅಂತ ಮಾಡ್ತಾ ಇದ್ದೀವಿ. ಸುಮಾರು ನಮ್ಮ ಶರಾವತಿ ಇದರಲ್ಲಿ ಸುಮಾರು 2,000 ಮೆಗಾವಾಟ್. ಅದೇ ರೀತಿಯಲ್ಲಿ ವರಾಹಿಯಲ್ಲಿ ಸುಮಾರು 1,500 ಮೆಗಾವಾಟ್. ವರಾಹಿ ಪಂಪ್ ಸ್ಟೋರೇಜ್ ಸೆಕೆಂಡದಲ್ಲಿ ಇನ್ನೊಂದು 1,500. ಅದೇ ರೀತಿಯಲ್ಲಿ ನೇತ್ರಾವತಿಯಲ್ಲಿ 1,500. ಇಲ್ಲಪ್ಪ, ವರಾಹಿಯಲ್ಲಿ 1,500, ನೇತ್ರಾವತಿಯಲ್ಲಿ ಫಸ್ಟ್ 1,500, ನೇತ್ರಾವತಿ ಪಂಪ್ ಸ್ಟೋರೇಜ್ ಅಲ್ಲಿ 2,500. ಅದೇ ರೀತಿಯಲ್ಲಿ ಸೋಲಾರು ಪಾರ್ಕನ ನಮ್ಮ ಪಾವಗಡದಲ್ಲಿ ಈಗಾಗಲೇ ಇನ್ನೊಂದು 2,000 ಮಾಡಲಿಕ್ಕೆ ಈಗಾಗಲೇ ನಾವು ರೈತರಿಗೆ ಈಗಾಗಲೇ ಅವರ ಬೇಡಿಕೆ ಇದನ್ನು ಅವರಿಗೆ ಪರ್ಮಿಷನ್ ಕೇಳ್ಬಿಟ್ಟು ನಾವು ಈಗಾಗಲೇ ಅದನ್ನ ಚಾಲನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸುಮಾರು ಇನ್ನು ಸಾಕಷ್ಟು ಕೆಲಸಗಳನ್ನ ಇದರ ಮಾಡಲಿಕ್ಕೆ ನಾವು ಈಗಾಗಲೇ ಸುಮಾರು 10,351 ಮಿಲಿಯನ್ ಯೂನಿಟ್ನ ಇನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ತಾವೇನು ಹೇಳಿದ ಫಾರೆಸ್ಟ್ ಅಲ್ಲಿ ಕೆಲವೊಂದು ನಮಗೆ ಜಲವಿದ್ಯುತ್ ಮಾಡಲಿಕ್ಕೆ ಅವರು ಪರ್ಮಿಷನ್ ಕೊಡ್ತಾ ಇಲ್ಲ. ಕೆಲವೊಂದು ವೈಲ್ಡ್ ಲೈಫ್ ಫಾರೆಸ್ಟ್ಗಳಿದೆ, ಸ್ಯಾಂಚುರಿಗಳಿದೆ, ಅಲ್ಲಿ ಕೊಡ್ತಾ ಇಲ್ಲ. ಆದರೂ ಆದಷ್ಟು ನಾವು ಈ ಕರೆಂಟ್ನ ಉತ್ಪಾದನೆ ಮಾಡುವಂತ ಕೆಲಸ ಮಾಡ್ತೀವಿ. ಇದಲ್ಲದೆ ನಮ್ಮಲ್ಲಿ ಸೋಲಾರ್ ಭಾರಿ ಚೆನ್ನಾಗಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಫ್ಯೂಚರ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಸಮೇತ ಉತ್ಪಾದನೆ ಮಾಡುವಂತ ಒಂದು ವಿಚಾರ ಸಮೇತ ನಮ್ಮ ಸರ್ಕಾರ ಮತ್ತು ಎನರ್ಜಿ ಡಿಪಾರ್ಟ್ಮೆಂಟ್ ಚಿಂತನೆ ಮಾಡ್ತಾ ಇದೆ. ರಾಜ್ಯದ ಪಾಲು ಮತ್ತೆ ಕೇಂದ್ರದ ಪಾಲು ಕೊಟ್ಟಿದ್ದೀರಿ, ಅದರಲ್ಲೂ ಕೊರತೆ ಇದೆ, ಅದನ್ನ ಸರಿಪಡಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ. ಸರ್, ಮಾನ್ಯ ಸಚಿವರೇ, ವೇಸ್ಟ್ ಎನರ್ಜಿ ಅಂತ ಹೇಳಿದ್ರಿ ಸರ್, ಅದು ತುಂಬಾ ಅವಶ್ಯಕತೆ ಸರ್. ನಿಮ್ಮಲ್ಲಿ ಕೆಪಿಟಿಸಿಎಲ್ ಕೆಪಿಎಸ್ಸಿಎಲ್ ಯಾವ ತರ ಇದೆ, ಒಂದು ವೇಸ್ಟ್ ಎನರ್ಜಿ ಕಾರ್ಪೊರೇಷನ್ ನಿಮ್ಮಿಂದ ಆದ್ರೆ, ಯಾಕಂದ್ರೆ ಯಾವುದೇ 10 ಮಹಾನಗರ ಪಾಲಿಕೆ ಬಿಬಿಎಂಪಿ ಇರೋ ಶಕ್ತಿ ಇಲ್ಲ. ಆದ್ರಿಂದ ನಮ್ಮಲ್ಲಿ ಯಾರನ್ನೇ ಪಿಪಿಪಿ ಪ್ರಾಜೆಕ್ಟ್ ಅಲ್ಲಿ ಕೊಟ್ಟರು ಕೂಡ ವೇಸ್ಟ್ ಎನರ್ಜಿ ಅವರಿಗೆ ಎಕನಾಮಿಕಲಿ ವಯಬಲ್ ಇಲ್ಲ. ಆದ್ರಿಂದ ತಮ್ಮ ಡಿಪಾರ್ಟ್ಮೆಂಟ್ ಇಂದ ಏನಾರ ಆದ್ರೆ ಮುಂದಿನ ದಿವಸಗಳಲ್ಲಿ ನಮ್ಮಲ್ಲಿ ಪೊಲ್ಯೂಷನ್ ಮತ್ತು ಮಂಡೂರ್ ತರ ಗುಡ್ಡೆಗಳು ಕಮ್ಮಿ ಆಗ್ತಾವೆ ಸರ್. ತಾವೇನ್ ವೇಸ್ಟ್ ಎನರ್ಜಿ ಹೇಳಿದ್ರೆ ಅದೊಂದು ಡಿಪಾರ್ಟ್ಮೆಂಟ್ ತಮ್ಮಿಂದನೇ ಒಂದು ಆದ್ರೆ ಎನರ್ಜಿ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಅನುಕೂಲ ಆಗುತ್ತೆ ಸರ್. ನಾನು ಸಮೇತ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ನಮಗೆ ಬೆಂಗಳೂರುದು ಮಾತ್ರ ಅಲ್ಲ, ಆಗ ಬೆಂಗಳೂರು ಇಂಪಾರ್ಟೆಂಟ್ ಆಗಿತ್ತು. ಈಗ ಪ್ರತಿಯೊಂದು ನಗರದಲ್ಲಿ ಸಮೇತ
ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಳಗಾಂ ಇರ್ಬೋದು, ಪ್ರತಿಯೊಂದು ನಗರದಲ್ಲಿ ಸಮೇತ ಈಗ ವೇಸ್ಟ್ ಟು ಎನರ್ಜಿ ಮಾಡಬೇಕಾಗಿದೆ. ಏನ್ ತೊಂದರೆ ಆಗ್ತಾ ಇತ್ತು ಅಂದ್ರೆ ಒಂದು ಪ್ಲಾನ್ ಹಾಕಬೇಕಾದ್ರೆ ಸುಮಾರು 300 ರಿಂದ 350 ಕೋಟಿ ರೂಪಾಯಿ ಬೇಕು. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಒಂದು ಯೋಜನೆ ಇದೆ, ಅವ್ರಿಗೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಏನಾಗ್ತದೆ ಅಂದ್ರೆ ಪ್ಲಾಂಟ್ ಕಂಪ್ಲೀಟ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಬಟ್ ಪ್ಲಾಂಟ್ಗೆ ದುಡ್ಡು ಹಾಕಬೇಕಲ್ಲ. ಅದಕ್ಕೆ ನಾವು ಈಗ ಏನ್ ಮಾಡಿದ್ವಿ, ಈಗ ಸುಮಾರು 3 ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡಿದ್ವಿ ಬಿಡದಿಯಲ್ಲಿ. ಅದು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಪ್ಲಸ್ ಬಿಬಿಎಂಪಿ ಎರಡು ಸೇರಿಬಿಟ್ಟು ಮಾಡಿದೀವಿ. ಈಗ ಸುಮಾರು 300-350 ಕೋಟಿ ರೂಪಾಯಿ ಅದಕ್ಕೆ ಖರ್ಚಾಗಿದೆ. ಈಗ ರೆಡಿ ಆಗಿದೆ. ನಾವು ಹೇಳಿದ ಕರೆಕ್ಟ್ ಆಗಿದೆ. ಎಲ್ಲಾ ನಗರದಲ್ಲಿ ಕಾರ್ಪೊರೇಷನ್ ಸಮೇತ ಇದು ಆದಷ್ಟು ಬೇಗನೆ ಮಾಡಬೇಕಾಗ್ತದೆ. ಕಾರ್ಪೊರೇಷನ್ ಮಾತ್ರ ಅಲ್ಲ, ಈವನ್ ನಗರ ಪ್ರದೇಶದ ಸಮೇತ ಮಾಡಬೇಕಾಗ್ತದೆ. ಒಳ್ಳೆ ಇದು ಮಾಡಿದರೆ ನಮ್ಮ ಇದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾರೆ, ಬಿಬಿಎಂಪಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾರೆ. ಅವರು ಆಸಕ್ತಿ ತಗೋಬೇಕು. ನಾವು ಸಮೇತ ಅವರೊಟ್ಟಿಗೆ ಕೈ ಜೋಡಿಸಲಿಕ್ಕೆ ಸಿದ್ಧರಾಗಿದ್ದೀವಿ. ಆಯ್ತು, ಎಲ್ಲ ಪೊಲ್ಯೂಷನ್ ಕಂಟ್ರೋಲ್ ದುಡ್ಡು ಇರುತ್ತಲ್ಲ, ಆಯ್ತು. ಅದೀಗ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕಲೆಕ್ಟ್ ಆಗುತ್ತೆ, ಅದನ್ನ ಯೂಸ್ ಮಾಡ್ಲಿಕ್ಕೆ ಬರಲ್ವಾ? ಕಂಡ್ರವ್ರು ಬಿಡಲ್ಲ ಅಂತ ಇದಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಹತ್ರ ದುಡ್ಡಿದೆ. ಸೆಂಟ್ರಲ್ ಗವರ್ಮೆಂಟ್ ಅವ್ರ ಕಂಡೀಷನ್ ಏನು ಅಂತ ಹೇಳ್ಬಿಟ್ರೆ, ನೀವು ಫಸ್ಟ್ ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಬನ್ನಿ ಅಂತ ಹೇಳ್ತಾರೆ. ಅವರೇನಾದ್ರೂ ಮೊದಲೇ ಸ್ವಲ್ಪ ದುಡ್ಡು ಅಡ್ವಾನ್ಸ್ ಮಾಡೋದಾಗಿದ್ರೆ, ಅದೇ ರೀತಿಯಲ್ಲಿ ಸಮೇತ ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಮೇತ ಒಂದು ಕಂಡೀಷನ್ ಹಾಕಿದ್ದಾರೆ. ಅವರು ಇನ್ಸೆಂಟಿವ್ ಕೊಡಬೇಕಾಗ್ತದೆ. ಅವರು ಸಮೇತ ಪ್ಲಾನ್ ಮಾಡಿದ್ದು ಎಗ್ ಅಂಡ್ ಚಿಕನ್ ಕತೆ. ಇದು ಕೋಳಿ ಫಸ್ಟ್, ಮೊಟ್ಟೆ ಮಂತ್ರಿಗಳೇ. ಅದಕ್ಕೆ ನಾವು ಈಗಾಗಲೇ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಮತ್ತು ಬಿಬಿಎಂಪಿ ದುಡ್ಡು ಹಾಕಿಬಿಟ್ಟು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ.